ವಿಜಯಪುರ ಜಿಲ್ಲೆಯಲ್ಲಿ ಮತ್ತೆ ಭೂಕಂಪನದ ಅನುಭವ ಆಗಿದೆ. ತಿಕೋಟಾ ತಾಲೂಕಿನ ಮಹಾರಾಷ್ಟ್ರದ ಗಡಿ ಭಾಗದ ಗ್ರಾಮಗಳಲ್ಲಿ ಭೂಮಿ ಕಂಪಿಸಿದಂತ ಅನುಭವ ಆಗಿದೆ. ಗೋಣಸಗಿ, ಕಳ್ಳಕವಟಗಿ, ಉಬನೂರ, ಟಕ್ಕಳಕಿ, ಸಿದ್ದಾಪುರ ಗ್ರಾಮದಲ್ಲಿ ಭೂಮಿ ಕಂಪನದ ಅನುಭವ ಆಗಿದೆ. ರಾತ್ರಿ 10:05 ಹಾಗೂ ನಸುಕಿನ ಜಾವ 1:47ರಲ್ಲಿ ಭೂಕಂಪನದ ಅನುಭವ ಆಗಿದೆ. ರಿಕ್ಟರ್ ಮಾಪಕದಲ್ಲಿ ಇದರ ತೀವ್ರತೆ 2.7ರಷ್ಟು ದಾಖಲಾಗಿದೆ. ಕಾರಿಗೆ ನಾಯಿಯೊಂದು ಡಿಕ್ಕಿ ಹೊಡೆದು ಕಾರಿನ ಬಂಪರ್ ಒಳಗೆ ಸಿಕ್ಕಾಕೊಂಡಿದ್ದಂಥ ಘಟನೆ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ನಡೆದಿದೆ. ಕಾರು ಸುಮಾರು 70 ಕಿಲೋಮೀಟರ್ ಸಾಗಿದ್ರೂ ಕೂಡ ನಾಯಿ ಬದುಕುಳಿದಿದೆ. ಪುತ್ತೂರಿನ ಕಬಕ ನಿವಾಸಿ ಸುಬ್ರಹ್ಮಣ್ಯ ಎಂಬುವರು ಸುಬ್ರಹ್ಮಣ್ಯ ಪುತ್ತೂರು ರಸ್ತೆಯ ಬಳ್ಪ ಎಂಬಲ್ಲಿ ನಾಯಿಗೆ ಕಾರಿನಲ್ಲಿ ಡಿಕ್ಕಿ ಹೊಡೆದಿದ್ದಾರೆ. ಬಳಿಕ ಕಾರಿನಿಂದ ಇಳಿದು ಪರಿಶೀಲಿಸಿದ್ದಾರೆ. ಆದರೆ ನಾಯಿ ನಾಪತ್ತೆ ಆಗಿತ್ತು. ಹಾಗೆ ಕಾರನ್ನ ಪುತ್ತೂರಿನ ಮನೆಯವರೆಗೂ ಕೂಡ ಚಲಾಯಿಸಿಕೊಂಡು ಬಂದಿದ್ದಾರೆ. ಮನೆಗೆ ಆಗಮಿಸಿ ಕಾರನ್ನ ಪರಿಶೀಲಿಸಿದಾಗ ಕಾರಿನ ಬಂಪರ್ ಒಳಗಡೆ ನಾಯಿ ಸಿಕ್ಕಾಕೊಂಡಿತ್ತು. ಮೆಕ್ಯಾನಿಕ್ ಕರೆಸಿ ಬಂಪರ್ನಲ್ಲಿದ್ದಂಥ ನಾಯಿಯನ್ನು ತೆಗೆಸಿದ್ದಾರೆ. ಹರಿಯಾಣದ ಗುರುಗ್ರಾಮದಲ್ಲಿ 12 ವರ್ಷದ ಬಾಲಕಿ ಮೇಲೆ ಸಾಕು ನಾಯಿ ದಾಳಿಯನ್ನು ಮಾಡಿದೆ. ಸಿಸಿಟಿವಿಯಲ್ಲಿ ಸೆರೆಯಾಗಿರುವಂಥ ಈ ದೃಶ್ಯ ಎಲ್ಲರನ್ನೂ ಕೂಡ ಬೆಚ್ಚಿ ಬೀಳಿಸುವಂತಿದೆ. ಗುರುಗ್ರಾಮದ ಯೂನಿವರ್ಲ್ಡ್ ಗಾರ್ಡನ್ 2 ಸೊಸೈಟಿಯಲ್ಲಿ ಬಾಲಕಿ ತನ್ನ ತಾಯಿಯೊಂದಿಗೆ ಲಿಫ್ಟ್ನಿಂದ ಹೊರಬಂದಾಗ ನಾಯಿ ಅಟ್ಯಾಕ್ ಮಾಡಿದೆ. ಬಾಲಕಿಯ ತಾಯಿ ನಾಯಿಯ ಮಾಲೀಕರ ವಿರುದ್ಧ ಸದರ್ ಪೊಲೀಸ್ ಠಾಣೆಯಲ್ಲಿ ದೂರನ್ನು ದಾಖಲಿಸಿದ್ದಾರೆ. ಚಲಿಸ್ತಾ ಇದ್ದಂಥ ಕಾರಿನಲ್ಲಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದ್ದು ಗರ್ಭಿಣಿ ಮಹಿಳೆ. ಕ್ರಿಪ್ಟೋ ಕರೆನ್ಸಿ ಮತ್ತು ಷೇರು ಮಾರುಕಟ್ಟೆ ಹೆಸರಿನಲ್ಲಿ ನಂಬಿಸಿ ಸೈಲೆಂಟ್ ಆಗಿ ಅಕೌಂಟ್ನಲ್ಲಿರುವಂಥ ಹಣವನ್ನು ದೋಚುವ ಗ್ಯಾಂಗ್ ಇದೀಗ ಆಕ್ಟಿವ್ ಆಗಿದೆ. ಮೊದಲು ಲಾಭದ ಆಸೆ ತೋರಿಸುವಂಥ ಈ ಗ್ಯಾಂಗ್ ಕೊನೆಗೆ ನಷ್ಟದ ಬಾವಿಗೆ ತಳ್ತಾ ಇದ್ದಾರೆ. ಬೆಂಗಳೂರಿನ 8 ವಿಭಾಗದ CEN ಅಂದರೆ ಸೈಬರ್ ಎಕನಾಮಿಕ್ ಅಂಡ್ ನಾರ್ಕೋಟಿಕ್ಸ್ ಠಾಣೆಯಲ್ಲಿ 100ಕ್ಕೂ ಹೆಚ್ಚು ಕೇಸ್ಗಳು ದಾಖಲಾಗಿದೆ. ಸೈಬರ್ ಗ್ಯಾಂಗ್ ಈಗ ಕ್ರಿಪ್ಟೋ ಮತ್ತು ಷೇರು ಮಾರುಕಟ್ಟೆ ಹೆಸರಿನಲ್ಲಿ ದಂಧೆಗೆ ಇಳಿದಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಕುರಿತ ವಿವಾದಾತ್ಮಕ BBC ಸಾಕ್ಷ್ಯಚಿತ್ರಕ್ಕೆ ಕೇಂದ್ರ ಸರ್ಕಾರ ನಿರ್ಬಂಧವನ್ನು ಹೇರಿದೆ. ಸಾಕ್ಷ್ಯಚಿತ್ರಕ್ಕೆ ತಡೆಯೊಡ್ಡಿರುವಂಥ ಕೇಂದ್ರ ಸರ್ಕಾರದ ನಿರ್ಧಾರವನ್ನು ಪ್ರಶ್ನಿಸಿ ಸಲ್ಲಿಸಲಾಗಿರುವಂಥ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಗಳನ್ನು ಇಂದು ಸುಪ್ರೀಂ ಕೋರ್ಟ್ ವಿಚಾರಣೆಯನ್ನು ಮಾಡಲಿದೆ. ಮುಖ್ಯ ನ್ಯಾಯಮೂರ್ತಿ DY ಚಂದ್ರಚೂಡ್ ನೇತೃತ್ವದ ನ್ಯಾಯಪೀಠ PIL ಅರ್ಜಿ ವಿಚಾರಣೆಯನ್ನು ಮಾಡಲಿದೆ. ಉಳಿದ 10 ಸುದ್ದಿಯನ್ನು ನೋಡೋಣ. ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್.